ಥೂ ಹೋಗತ್ತ, ಎಂಥ ಕೆಲಸ ಆಯ್ತಪ್ಪ. ನಮ್ಮ ಅಕ್ಕ ಯಾಕೆ ಹಂಗೆ ಮಾಡೋಕೆ ಹೋದ್ಲು ಅನ್ನಂಗೆ ಆಗುತ್ತೆ. ಮಕ್ಳು ಮಕ್ಕ ನೋಡ ಅನ್ಬೇಕು, ಮಕ್ಕಳು ಅನಾಥರ ಆಗ್ಬಿಟ್ರಿ ಹೆಂಗಪ್ಪ ಅನ್ನಂಗೆ ಆಗುತ್ತೆ. ಏನು ಮಾಡಿದ್ರು ನಮ್ಮ ಅಕ್ಕನೇ ಅಲ್ವೇ ಅನಿಸುತ್ತೆ ಮನಸ್ಸಲ್ಲಿ. ಏನು ಮಾಡೋದು, ಅವಳು ನೋಡಿದ್ರೆ ಬಾವಿಗೆ ಬೀಳೋದಕ್ಕೆ ಹೋದ್ಲು. ನಾವು ಹೆಂಗೋ ತಾಡೋದ್ವಿ ಅತ್ಲಾಗೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಪಾಡು. ವರ್ಷ ಅವ್ರು ಹೆಂಗೋ ಕಾಪಾಡ್ಬಿಟ್ರು ಅತ್ಲಾಗೆ. ಏನೋ ಒಂಥರ ಬೇಜಾರಾಗ್ತೈತೆ ಹೋಗತ್ಲಾಗೆ. ಸುಮ್ಮನೆ ಒಬ್ಬಂಟೆ ಯಾಕೆ ಕೂತ್ಕೊಬಿಡೋಣ ಅಂತ ಅನ್ನಿಸ್ತೈತೆ ನನಗಂತೂ. ಯಾಕೋ ಮನ್ಸಿಗೆ ತುಂಬ ಬೇಜಾರಾಗ್ತೈತೆ. ಇವ್ರು ಯಾರೋ ಬೇರೆ ಬರ್ತಾ ಇದ್ದಾರೆ. ಇಲ್ಲಡಮ್ಮ, ಮನೆ ಖಾಲಿ ಮಾಡೋದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರಂತಲ್ಲ, ಮನೆ ಯಾವಾಗ ಖಾಲಿ ಮಾಡ್ತೀರಾ? ಮನೆ ಓನರ ನೀವು? ಅಜ್ಜಿ ಇನ್ನೂ ಸ್ವಲ್ಪ ದಿನ ಲೇಟ್ ಅಜ್ಜಿ, ನಾವಿನ್ನೂ ಮನೆ ಕಟ್ಟಿಲ್ಲ. ಮನೆ ಎಲ್ಲೂ ಇಲ್ಲ, ಹುಡುಕ್ತಾ ಇದ್ದೀವಿ. ಬಾಡಿಗೆ ಮನೆ ಎಲ್ಲೂ ಸಿಗಲಿಲ್ಲ, ಹುಡುಕ್ತಾ ಇದ್ದೀವಿ. ಸ್ವಲ್ಪ ದಿನ ಲೇಟು. ಇಲ್ಲೋಡಮ್ಮ, ನಿನ್ನನ್ನು ಅಜ್ಜಿ ಅಂತ ಮಾತ್ರ ಕರಿಯಕ್ಕೆ ಹೋಗ್ಬೇಡ. ಯಾಕೆ ಅಜ್ಜಿ ಅಂತ ಕರಿತಾ ಇದೆಯಾ? ನಿನ್ನನ್ನು ಅಜ್ಜಿ ಅಂತ ಕರಿಬೇಡ ನೋಡು. ಅಜ್ಜಿ ಅಂತ ಕರೆದ್ರೆ ಸರಿಯಾಗಲ್ಲ. ನನ್ನೆಲ್ಲ ಊರಲ್ಲೆಲ್ಲ ಸಣ್ಣ ಚಿಕ್ಕಿ ಅಂತ ಕರಿತಾ ಇದ್ದಾರೆ. ನೀನು ಯಾಕೆ ಅಜ್ಜಿ ಅಂತ ಕರಿತೀಯಾ? ಗೊತ್ತಾಗಲಿಲ್ಲ. ಸಾರಿ. ಸಣ್ಣ ಚಿಕ್ಕಿ ಸಾರಿ. ಇವರೇನ ಅತ್ತೆ ನಮ್ಮ ಮನೇಲಿರೋದು? ಇವರೇ ಕಣಮ್ಮ ಶ್ರೀಮತಿ, ಇವರೇ ನಮ್ಮ ಮನೇಲಿರೋದು. ನೀವ ಈ ಮನೆಯವರು? ನಾವೇ ಈ ಮನೆಯವರು. ನಾವೆಲ್ಲ ಬೆಂಗಳೂರಿಗೆ ಹೋಗಿದ್ವಲ್ಲ, ಅದಕ್ಕೆ ನಮ್ಮ ಅತ್ತೆ ಮಾವ ಹೊಲದಲ್ಲಿದ್ದರು. ಇವಾಗ ನಾವು ಬೆಂಗಳೂರಿಂದ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಹೇಳೋಗೋಣ ಅಂತ ಹೇಳಿ ಬಂದ್ವಿ. ಮನೆ ಖಾಲಿ ಮಾಡಿಬಿಡಿ, ನಾವು ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ನೈಟು ನಾವು ಎಲ್ಲ ಹಾಕೊಂಡು ಬರ್ತೀವಿ. ಎಲ್ಲ ಸಾಮಾನೆಲ್ಲ ಕಟ್ಟಿಟ್ಟು ಬಂದಿದ್ದೀವಿ. ಹೋದ ತಕ್ಷಣ ಹಾಕೊಂಡು ಬಂದುಬಿಡೋದೇನೆ. ನೈಟು ನಾವು 12 ಗಂಟೆ ಅಷ್ಟೊತ್ತಿಗೆ ಬರ್ತೀವಿ. ಅಯ್ಯೋ, ಇಷ್ಟು ಸಡನ್ನಾಗಿ ಬಂದು ಹಿಂಗೆ ಹೇಳಿದ್ರೆ ರಾತ್ರಿ ಕಾಕೊಂಬಂದ್ರೆ ಅಯ್ಯೋ ಹೆಂಗೆ ಮಾಡಲಿ ಇವಾಗ? ನಾವು ಹೆಂಗೆ ಖಾಲಿ ಮಾಡಲಿ ಮನೇನ? ನೀನು ಹೆಂಗೆ ಖಾಲಿ ಮಾಡ್ತೀಯ ಗೊತ್ತಿಲ್ಲ. ಅವನ್ನೆಲ್ಲ ಕೇಳೋಕೆ ಹೋಗ್ಬೇಡ ನೀನು, ಸುಮ್ಮನೆ ಖಾಲಿ ಮಾಡಷ್ಟೇನೆ. ಅಯ್ಯೋ, ಹಂಗೆ ಹೇಳ್ಬಿಟ್ರೆ ಸಡನ್ನಾಗಿ ಬಂದು ಮನೆ ಬೇರೆ ಸಿಗಲ್ಲ ಇಲ್ಲಿ. ಹೆಂಗೆ ಮಾಡಲಿ ಇವಾಗ? ಏನು ಮಾಡಲಿ ಅಂತ ಅಂದರೆ ಏನು ಮಾಡೋಣಮ್ಮ, ನಾವೇನು ಮಾಡೋಕ್ಕಾಗುತ್ತೆ? ನಾವೀಗ ಬೆಂಗಳೂರಿಂದ ಬರಲೇಬೇಕು. ನಾವಿವಾಗ ಹುಡುಗರು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಬಂದಿಲ್ಲೇ ನಮ್ಮ ಮಕ್ಕಳನ್ನ ಇಲ್ಲೇ ಸ್ಕೂಲಿಗೆ ಹಾಕೋಣ ಅಂತ ಹೇಳಿ ಇಲ್ಲಿಗೆ ಬರ್ತಾ ಇದ್ದೀವಿ. ಅದಕ್ಕೋಸ್ಕರ ಬೆಂಗಳೂರಲ್ಲಿ ತುಂಬ ಫೀಸು, ಅಲ್ಲಿ ಕಟ್ಟೋದಕ್ಕಾಗಲ್ಲ ಅಂತೇಳಿ ಅದಕ್ಕೆ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಎಲ್ಲ ಊರಿಗೆ. ನೀವು ಬೇಗ ಮನೆ ಖಾಲಿ ಮಾಡಿಬಿಡಿ. ಇವತ್ತು ನೈಟು 12 ಗಂಟೆ ಅಷ್ಟೊತ್ತಿಗೆ ಬಂದುಬಿಡುತ್ತೆ. ಇವಾಗ ಹೋಗ್ತಾ ಇದ್ದೀವಿ, ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸಣ್ಣ ಚಿಕ್ಕಿ ಬನ್ನಿ. ಯಾಕೆ ಬಂದಿದ್ದೀರಾ? ಮನೆ ಖಾಲಿ ಮಾಡಬೇಕಪ್ಪ, ಅದಕ್ಕೆ ಹೇಳೋದಕ್ಕೆ ಬಂದಿದ್ದೀವಿ. ನಿನ್ನೇಂತಿ ಮನೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಬೇಗ ಮನೆ ಖಾಲಿ ಮಾಡಿಸು. ನನ್ನ ಮಗ ಸೊಸೆ ಬರ್ತಾ ಇದ್ದಾರೆ. ನಮಗೆ ಮನೆ ಚೆನ್ನಾಗಿರಬೇಕು, ಅದಕ್ಕೆ ನಾವು ಈ ಮನೆಗೆ ಬರ್ತಾ ಇದ್ದೀವಿ. ನನ್ನ ಮಗ ಸೊಸೆ ಎಲ್ಲ ಬಂದಮೇಲೆ ನಾವು ಅಲ್ಲಲ್ಲಿ ಹೊಲದಲ್ಲಿ ಇರೋದಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಹೌದೇನು, ಮನೆ ಖಾಲಿ ಮಾಡೋದಕ್ಕೆ ಕೇಳೋಕೆ ಬಂದಿದ್ರಾ? ಮನೆ ಎಲ್ಲೂ ಸಿಗ್ತಾನೆ ಇಲ್ಲ ಸಣ್ಣ ಚಿಕ್ಕಿ. ನೋಡ್ತಾ ಇದ್ದೀವಿ ಬೇರೆ ಕಡೆ ಎಲ್ಲನ. ಅಯ್ಯೋ, ಕೊಡೋದು ಕೊಟ್ಟರು ಬೆಂಗಳೂರಲ್ಲಿ ಇರ್ತಾರೆ, ನಮ್ಮ ಮಗ ಸೊಸೆ ಏನು ಬರಲ್ಲ ಅಂತ ಹೇಳಿ ಭೂತಣ್ಣ ಅವ್ರು ಕೊಟ್ಟಿದ್ರು. ನಾವು ಅದಕ್ಕೆ ಎಷ್ಟು ದಿನ ಆದರೂ ಪರವಾಗಿಲ್ಲ ಬಿಡತ್ಲಾಗೆ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಮನೆ ಕಟ್ಕೊಳ್ಳೋಣ ಈ ಮನೇಲಿ ಇಟ್ಕೊಂಡು ಅಂತ ಹೇಳಿ ಬಂದ್ವಿ. ಹಿಂಗೆ ಸಡನ್ನಾಗಿ ಬಂದುಬಿಟ್ರೆ ಹೆಂಗೆ ಮಾಡೋದು? ಅಯ್ಯೋ ಅಣ್ಣ, ಏನು ಮಾಡ್ತೀರಾ ಗೊತ್ತಿಲ್ಲ. ಹೆಂಗೆ ಮಾಡೋದಂತ ನಮ್ಮನ್ನು ಕೇಳೋ ಆಗಿಲ್ಲ ನೀವು. ಸುಮ್ಮನೆ ಮನೆ ಖಾಲಿ ಮಾಡಬೇಕಷ್ಟೇ. ಇವಾಗ ನಮಗೆ ಮನೆ ಬೇಕು. ನಮ್ಮ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಹಾಕಬೇಕು. ಅಷ್ಟೊತ್ತಿಗೆಲ್ಲ ನಾವು ಎಲ್ಲ ಬೆಂಗಳೂರಿಂದ ಖಾಲಿ ಮಾಡ್ಕೊಂಬಂದರೆ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಹೆಂಗೋ ಮಕ್ಕಳನ್ನ ಇಲ್ಲೇ ಸ್ಕೂಲ್ಗೆ ಹಾಕ್ಬೋದು ಅನ್ನೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ನೀವು ಬೇಗ ಮನೆ ಖಾಲಿ ಮಾಡಿಬಿಡಿ. ಇವಾಗ ಹೋಗ್ತಾ ಇದ್ದೀವಿ ನಾವು, ನಮ್ಮ ಮನೆಯವರು ಸಾಮಾನೆಲ್ಲ ತುಂಬ್ಕೊಂಡು ಬರೋಕ್ಕೆ. ಬೇಗ ಖಾಲಿ ಮಾಡಿಬಿಡಿ ಮನೇನ. ಸರಿ ಆಯ್ತು, ಹೇಳಕ್ಕ ಖಾಲಿ ಮಾಡ್ತೀವಿ. ನೋಡ್ರಿ, ಪದೇ ಹೇಳಲ್ಲ, ಬೇಗ ಖಾಲಿ ಮಾಡಮ್ಮ. ಸುಗುಣ, ಇವಾಗ ಏನು ಮಾಡಲಿ? ಮನೆ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ಲಿ ಇವಾಗ? ಎಲ್ಲಿಗೆ ಹೋಗ್ಬೇಕೋ ಏನೋ, ನನಗಂತೂ ಒಂದು ತೋಚುತ್ತಿಲ್ಲ. ಅವ್ರು ಇವಾಗ ರಾತ್ರಿಗೆ ಮನೆ ಖಾಲಿ ಮಾಡ್ಕೊಂಬರ್ತಾರಂತೆ. ಎಲ್ಲಿ ಹೋಗೋಣ? ಎಲ್ಲಿ ಮನೆ ಬಾಡಿಗೆ ಇಲ್ಲ. ಎಲ್ಲಾದರೂ ನೋಡ್ರಿ, ಎಲ್ಲಾದರೂ ಯಾರ ಮನೆನಾದರೂ ಖಾಲಿ ಆಗೈತೋ ಅಂತ. ನಾನು ಹೇಳ್ದೆ ಮನೆ ಕಟ್ಕೊಂಬನ ಕಣಮ್ಮ ಅಂತ ಅಂದರೆ ಇನ್ನು ಚೆನ್ನಾಗಿ ದುಡ್ದು ಚೆನ್ನಾಗಿ ಮಾಡೋಣ ಅಂತ ಏನೇನೋ ಹೇಳ್ದೆ. ನೀನು ನಿಮ್ಮ ಅಪ್ಪನ ಮಾತು ಕೇಳಿ ಇವಾಗ ನೋಡು ಎಂಥ ಕೆಲಸ ಆಯಿತು. ಒಡವೆ ಮಾಡಿಸ್ಕೋಬೇಕು ಅಂತ ಒಡವೆ ಮಾಡಿಸ್ದೆ. ನಿಮ್ಮ ಅಕ್ಕ ಈ ಥರ ಮೋಸ ಮಾಡಿದ್ರು. ಇವಾಗ ನೋಡಪ್ಪ, ಇವರು ಹಿಂಗಂದ್ರು ಅನ್ನೋದೊಂದು ನಾವು ಕೆಟ್ಟ ಹೆಸ್ರು ಹೊತ್ಕೊಂಡ್ವಿ, ಅವರು ಕೆಟ್ಟ ಹೆಸ್ರು ಎತ್ಕೊಂಡ್ರು. ಹೇಳತ್ಲಾಗಿ ನೋಡಪ್ಪ, ಇಷ್ಟು ದಿನ ಇದ್ದಿದ್ದಕ್ಕೆ ಮನೆಗೆ ಬಂದಿರೋದಕ್ಕೆ ಹಿಂಗೆ ಆಡಿದ್ರು ಅಂತ ಹೇಳಿ ನಾವು ನಿಷ್ಠೂರ ಆದ್ವಿ ಇವತ್ತು. ಏನು ಮಾಡೋಣ? ಅವಳು ಸಾಲದಾರ ಕಾಟಕ್ಕೆ ಮಾಡಿದಾಳೆ. ಏನು ಮಾಡೋಕ್ಕಾಗುತ್ತಪ್ಪ. ಇವಾಗ ಮನೆ ಹುಡುಕಮೋದೇ ಕಷ್ಟ. ಇವಾಗ ಏನು ಮಾಡಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ತಲೆ ಇದೆಲ್ಲ ಟೆನ್ಷನ್ ನೋಡ್ತಿದ್ರೆ ತಲೆ ಎಲ್ಲ ಕೆಟ್ಟೋದಂಗೆ ಆಗ್ತಾಯಿದೆ. ತಲೆ ಎಲ್ಲ ತುಂಬ ಗಿರ್ರ ಅಂತ ತಿರುಗ್ತಾಯಿತ್ತು. ಹಂಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. BP ರೈಸ್ ಆದಂಗೆ ಆಗ್ತಾಯಿದೆ ಕಣ್ರಿ ನನಗಂತೂ. ಬಿಡು, ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಂಡ್ರೆ ಯಾವ ಪ್ರಾಬ್ಲಮ್ಮೂ ಸಾಲ್ವ್ ಆಗಲ್ಲ. ನನಗೆ ಅಲ್ಲಿ ಟೆನ್ಷನ್ ಮಾಡ್ಕೊಂಡು ನೆನ್ನೆಯಿಂದ ತಲೆನೋವು, ಅದಕ್ಕೆ ನಾನು ಕೂಲಾಗಿದ್ದೀನಿ. ಏನು ಮಾಡೋಣ?
ಫಸ್ಟ್ ನಿಮಗೆ ಬುದ್ಧಿ ಇಲ್ಲ ಅಂತ ಲೋಡರ್ನೆಲ್ಲ ಕರ್ಕೊಂಬಂದು ಮನೆಗೆ ಇಕ್ಕೆಂಬ್ತಿರಲ್ಲ ನಿಮಗೆ ಬುದ್ಧಿ ಇಲ್ಲ. ಇವತ್ತೇನೋ ಒಂದಿಟ್ಟು ಏನಾನ ಆಗಿದ್ರೆ ಯಾರು ಅನುಭವಿಸ್ಬೇಕಾಗಿತ್ತು ಹೇಳು. ಅವಳು ನೋಡು ಮಾಡೋದೆಲ್ಲ ಮಾಡಿ ಏನಾನ ಇಲ್ಲಿ ತಲೆಗೆ ತಂದು ಸುತ್ತಾನ ಅಂತೇಳಿ ಬಾವಿಗೆ ಬೀಳಕ್ಕೆ ಹೋಗಿ ಅವಳೆಲ್ಲ ಹುಡಿ. ಅಯ್ಯೋ ಏನು ಮಾಡೋಣಮ್ಮ, ಅವ್ರು ಮಾಡಿದ್ದ ಅವಂತ್ರಕ್ಕೆ ನಾವು ಟೆನ್ಷನ್ ತಗೋದತ್ತೈತಿ. ಇವ ಬೇರೆನೆ ಇವರು ಮನೆ ಖಾಲಿ ಮಾಡ್ರಿ ಅಂತ ಹೇಳೋಗ್ಯವ್ರು ಸಣ್ಣ ಚಿಕ್ಕಿರು. ಅವ್ರ ಮಗನೂ ಸೊಸೆ ಇವತ್ತು ಬೆಂಗಳೂರಿಂದ ಬರ್ತಾರಂತೆ ಮನೆ ಖಾಲಿ ಮಾಡ್ಕೊಂಡು. ಮನೆ ಖಾಲಿ ಮಾಡ್ರಿ ಅಂತ ಹೇಳೋಗ್ಯವ್ರಿ. ನಮಗಂತೂ ಟೆನ್ಷನ್ ಮೇಲೆ ಟೆನ್ಷನ್ನು, ನಮಗಂತೂ ಇಬ್ಬರಲ್ಗೂ ನೆಮ್ಮದಿ ಇಲ್ಲ ಹೋಗತ್ಲಾಗ ಹಂಗಾಗ್ಬಿಟ್ಟೈತಿ. ನೋಡತ್ತೆ ಇವಾಗ ಮನೆ ಖಾಲಿ ಮಾಡು ಅಂತ ಹೇಳವ್ರೆ. ಇವಾಗ ಹೆಂಗೆ ಮಾಡ್ಬೇಕಪ್ಪ, ಮನೆ ಇಲ್ಲ ಎಲ್ಲಿಗೆ ಹೋಗೋಣ ಅಂತ ಅನ್ನಿಸ್ತೈತೆ. ನೀವು ಸುಮ್ಮನಾದ್ರೆ ಇರ್ಬೋದಾಗಿತ್ತು ಹೇಳು. ನೀವಾಗಿ ನೀವು ಬಂದ್ರಿ ಎಂತ ಸನಕ್ಕೆ ಇರ್ಬೋದಾಗಿತ್ತು ಅಲ್ಲೇ. ಅಯ್ಯೋ ಏನು ಮಾಡ್ಲತ್ತೆ, ನಮ್ಮ ಅಕ್ಕ ಹೇಳಿದ್ಲು ಬಂದು ಬೇರೆ ಮನೆ ಮಾಡ್ಕೊಂಡಿರು ಅಂತ ಹೇಳಿ. ಏನು ಮಾಡೋಣ, ಹಿಂಗಾಯ್ತು. ಏನು ಮಾಡೋದಪ್ಪ ಇವಾಗ ಮನೆಗೆ ಅನ್ನಂಗೆ ಆಗ್ಬಿಟ್ಟೈತಿ. ಅಲ್ಲಿ ಬರೋಕೆ ಇವಾಗ ಅಲ್ಲಿಗೂ ಮಾಕ ಇಲ್ಲ ನಮಗೆ. ಏನು ಮಾಡೋಕ್ಕಾಗಲ್ಲ ಸುಗಣ. ಇವಾಗ ನಾವು ಆ ಮನೆಗೆ ಹೋಗ್ಬೇಕು. ಯಾವ ಮನೆಗೆ ಹೋಗ್ತೀಯ, ಮನೆ ಸಿಗಲಿಲ್ಲ ಅಂದಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಅಲ್ಲಿಗೂ ಹೋಗೋ ಅಧಿಕಾರ ಐತೆ ನಮಗೆ. ಯಾಕೆ ಅಧಿಕಾರ ಇಲ್ವಾ? ಅದಿಬ್ರದ್ದು ಅಂದಮೇಲೆ ಇಬ್ಬರಿಗೂ ಸೇರೈತೆ. ಸೇರೈತಪ್ಪ. ಇವಾಗ ನಾವು ಬರಲ್ಲ ಇಲ್ಲಿ ಕಾಲಿಕ್ಕಲ್ಲ ಅಂತ ಹೇಳಿ ಬಂದಿದ್ರಿ ನೀವು. ಅಯ್ಯೋ ಹೇಳಿ ಬಂದಿದ್ದೀವಿ, ಏನು ಮಾಡೋಕ್ಕಾಗುತ್ತಮ್ಮ, ಇವಾಗ ಹೋಗ್ಲೇಬೇಕಲ್ಲ. ನಮ್ಮ ಮನೆ ಇದ್ದಿದ್ರೆ ಏನು ಹೋಗ್ತಾ ಇರಲಿಲ್ಲ. ಮನೆ ಇಲ್ಲೋದಕ್ಕೆ ತಾನೇ ಇವಾಗ ಹೋಗ್ಬೇಕಾಗಿರೋದು. ಬೇಡ ಕಣ್ರಿ ಹೋಗೋದು. ಇವಾಗ ಯಾರ್ದು ಇನ್ನೊಬ್ರದ್ದು ಯಾರ್ದೈತೆ ಮನೆ ಇಲ್ಲಿ? ಯಾರ್ದು ಇಲ್ವಲ್ವೇ? ನಾನು ಶಾಂತಮ್ಮರ್ದು ಹಳೆ ಮನೆ ಐತೆ ಅಂದ್ಕೊಂಡೆ, ಅವ್ರು ಕಿತ್ತಾಕ್ಬಿಟ್ಟಿದ್ದಾರೆ ಅದನ್ನ. ಅಯ್ಯೋ ಆ ಮನೇಲಿ ಇರೋಕ್ಕಾಗಲ್ಲ ಬಿಡು. ಅದೇನೇನು ಮಳೆ ಬಂದರೆ ಮ್ಯಾಕ್ ತಬುಕ್ಕಮ್ಮಂಗೆ ಬೀಳೋದೇನೆ. ಸುಮ್ಮನೆ ಆ ಮನೆಗೆ ಹೋಗೋಣ ನಡಿ. ನಾವು ಬೇರೆ ಮಾಡ್ಕೊಂಡು ಮನ, ಅವ್ರು ಬೇರೆ ಮಾಡ್ಕೊಂಡು ಉಣ್ತಾರೆ. ನಾವೇನೇನು ಅವ್ರದ್ದು ಏನು ಮುಟ್ಟೋದು ಬೇಡ, ನಮ್ದು ಅವ್ರು ಏನು ಮುಟ್ಟೋದು ಬೇಡ. ಒಂದೇ ಮನೆಗೆ ಮಾಡ್ಕೊಂಡು ಬೇರೆ ಬೇರೆ ಮಾಡ್ಕೊಂಡು ತಿನ್ನಾನ. ಸುಮ್ಮನೆ ಹಂಗೆ ಮಾಡಿರಿ. ನೀವು ಬೇರೆ ಮಾಡ್ಕೊಂಡು ಉಣ್ರಿ, ಅದೇ ಮನೆಗೆ ಬಂದು ನೀವು ಬೇರೆ ಮಾಡ್ಕೊಂಡು ಉಣ್ರಿ ಅಷ್ಟೇ. ನಿನ್ನೇನು ಮಾಡೋಕ್ಕಾವತ್ತು ಮನೆ ಸಿಗಲಿಲ್ಲ ಅಂದಮೇಲೆ. ನಿಮ್ಮ ಅಪ್ಪಗೆ ಹೇಳು ಬಂದು, ಅಪ್ಪ ಮನೆಗೆ ಎಲ್ಲೂ ಸಿಗ್ಲಿಲ್ಲ ಕಣಪ್ಪ, ಅಲ್ಲಿರ್ತೀವಿ ಅಂತ ಹೇಳಿ ಬಂದು ಬೇರೆ ಮಾಡ್ಕೊಂಡು ಉಣ್ರಿ. ನೀವು ಒಂದು ಕಡೆಗೆ ಅವ್ರೊಂದು ಕಡೆಗೆ ಅವ್ರು ಅಡುಗೆ ಮನೆಯಾಗ ಮಾಡ್ತಾರೆ ಅಡುಗೆನ. ನೀವಾಗ ಅಲ್ಲಿ ಆ ಕಡೆಗೆ ಅಜ್ಜಾರ್ದಾಗ ಇಲ್ಲಾಂದ್ರೆ ಹೊರಗೂ ಮಾಡ್ಕೊಂಡು ಉಣ್ಬೋದಮ್ಮ. ಹೊರಗೇನೆ ಚೆನ್ನಾಗೈತೆ ನಮ್ಮ ಅಂತಗೇನು. ಹೊರಗಾದ್ರೂ ಮಾಡ್ಬೋದು. ಸರಿ ಕಾಣತ್ತೆ, ಹಂಗೆ ಮಾಡ್ತೀವಿ. ನಮ್ಮವು ಗ್ಯಾಸ್ ಸ್ಟವ್ ಎಲ್ಲ ನಮ್ಮವು ಹೊಸವು ಇದ್ದಾವೆ. ನಾವು ಇವು ಪಾತ್ರೆ ಸಾಮಾನುಗಳು ನಾವು ಮಾಡ್ಕೊಂಡವು ಇದ್ದಾವೆ. ನಮ್ಮವು ಅವ್ರು ಮುಟ್ಟೋದು ಬೇಡ, ಅವರು ನಾವು ಮುಟ್ಟೋದು ಬೇಡ ಅಷ್ಟೇ. ನಮ್ಮ ಪಾಡಿಗೆ ನಾವು ಅಲ್ಲೇ ಮಾಡ್ಕೊಂಡು ಉಣ್ತೀವಿ ಬಂದು. ಇನ್ನೇನು ಮಾಡೋಕ್ಕಾಗುತ್ತೆ, ಮನೆ ಭಾಗನೂ ಕೊಡಲ್ಲ ಅಂತಾರೆ ಅವರು. ಇಬ್ಬರಲ್ಗೂ ಸೇರೈತೇನು? ಹೋಗಿ ಅದ್ರಾಗೇನೆ ಮಾಡ್ಕೊಂಡು ಉಣ್ತೀವಿ ನೋಡಿ. ಮತ್ತು ಬೇಗ ಬೇಗ ಎತ್ತಿಕ್ಕಿ ಅತ್ಲ ಖಾಲಿ ಮಾಡೋಣ. ನಾವು ಬೇರೆ ಮಾಡ್ಕೊಂಡು ಉಣ್ಬೇಕಾಗುತ್ತೆ. ಇನ್ನೇನು ಮಾಡೋಣ, ನಮಗೂ ಅದ್ರಕ್ಕೆ ಹೋಗೋ ಅಧಿಕಾರ ಐತೆ. ಇಬ್ಬರು ಮಕ್ಕಳು ಅಂದಮೇಲೆ ಇನ್ನೂ ಭಾಗ ಕೊಟ್ಟಿಲ್ಲ. ಅವ್ರದ್ದೇ ಆಗಿದ್ದರೆ ಬಿಡಪ್ಪ ಭಾಗ ಕೊಟ್ಟಿದ್ದಾರೆ, ಅವ್ರ ಮನೆಗೆ ಹೆಂಗೆ ಹೋಗೋಣ ಅನ್ಬೋದಾಗಿತ್ತು. ಇವಾಗೇನು ಇಬ್ಬರಲ್ಗೂ ಸೇರೈತದು. ಇಬ್ಬರಲ್ಗೂ ಸೇರೈತೆ ಅಂದಮೇಲೆ ನನಗೂ ಹೋಗೋ ಅಧಿಕಾರ ಐತೆ. ಅವ್ರು ಏನಾರ ಮಾತಾಡಲಿ ನಾನು ಹೇಳ್ತೀನಿ, ನಿಮ್ಮದೇನು ನಾವು ಮುಟ್ಟಲ್ಲ, ನಿಮ್ಮದೇನು ನಾವೇನು ತಗೊಳ್ಳಲ್ಲ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ತಿಂತೀವಿ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳೋದು ಅಷ್ಟೇ. 2 ದಿನ ಸಂಪಟ್ಟಿಗೆ ಬೇರೆ ಬಂದಂಗಾತು. ಹೇಳತ್ತ. ಇವಾಗ ನೀವು ಸುಮ್ಮನಿದ್ರು ಇರ್ಬೋದಾಗಿತ್ತು. ನೋಡು ಅವಾಗ ಹೆಂಗಾತ ಎಲ್ಲ ರೇಷನ್ ತರೋರು ಎಂಥ ಚೆನ್ನಾಗೆಲ್ಲ ದುಡ್ಡೆಲ್ಲ ಕುಡಿಕೇನೆ ಅಂತ ಚೆನ್ನಾಗಿ ಮಾಡ್ಕೋಬೋದಾಗಿತ್ತು. ನೀವಾಗಿ ನೀವು ಮಾಡ್ಕೊಂಡ್ರಪ್ಪ. ಎಷ್ಟು ಹೇಳಿರು ಕೇಳಲಿಲ್ಲ. ನಾನು ಬಡ್ಕೊಂಡೆ, ಬೇಡ ಕಣ್ಪಪ್ಪ, ಬೇಡ ಕಣ್ಪಪ್ಪ, ಬೇಡ ಕಣಪ್ಪ ಅಂತ. ಬಿಡ ಮತ್ತೆ ಇವಾಗ ಏನಾಗಿಲ್ಲ. ಇವಾಗ ನಾವೇನೇನು ಇನ್ನೂ ಬೇರೆ ಹೋಗಿಲ್ವಲ್ಲ. ಇವಾಗ ಹೆಂಗೆ ಬಿಡಪ್ಪ, ಅವ್ರ ಮನೆಗೆ ಹೋಗೋಕ್ಕೆ ಎಂಬಕ್ಕೆ ಇಬ್ಬರಲ್ಗೂ ಸೇರೈತಿ. ನಡಿ ಹೋಗೋಣ. ಆ ಮನೆಗೆ ಬತ್ತೀವಿ, ಅಲ್ಲೇ ಒಂದು ಕಡೆಗೆ ನಾವೇ ಬೇರೆ ಮಾಡ್ಕೊಂಡು ತಿಂತೀವಿ. ಆ ಮನೆಗೆ ಹೋಗೋ ಅಧಿಕಾರ ನಮಗೂ ಐತೆ. ಯಾಕಂದರೆ ಆ ಮನೆ ಇಬ್ಬರಲ್ಗೂ ಸೇರೈತೆ. ಇನ್ನೂ ಭಾಗ ಹೋಗಿಲ್ವಲ್ಲ. ಇಬ್ಬರು ಅಣ್ಣ ತಮ್ಮಗಳಿಗೂ ಸೇರೈತೆ. ಅವ್ರದ್ದಾಗಿದ್ರೆ ಬಿಡಪ್ಪ, ಅವ್ರ ಮನೆಗೆ ಹೆಂಗೆ ಹೋಗೋಣ ಅನ್ಬೋದಾಗಿತ್ತು. ಇನ್ನೂ ಭಾಗ ಹೋಗಿಲ್ವಲ್ಲ, ನಾವು ಬೇರೆ ಹೋಗಿ ಅಲ್ಲೇ ಬೇರೆ ಮಾಡ್ಕೊಂಡು ತಿಂತೀವಿ. ಅವ್ರು ಬೇರೆ ಮಾಡ್ತಾರೆ, ನಾವು ಬೇರೆ ಮಾಡ್ಕೊಂಡು ಅವ್ರು ಬೇರೆ ಎಲ್ಲ ಬೇರೆ ಬೇರೆ ಒಂದೇ ಮನೆಗೆ ಬೇರೆ ಬೇರೆ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಇನ್ನೇನು ಮಾಡೋಣ, ಮನೆ ಸಿಗ್ದಿಲ್ಲದಕ್ಕೆ ಇವ್ರು ಮನೆ ಖಾಲಿ ಮಾಡಿರಿ ಅಂತ ಒಂದೇ ಒತ್ತಾಯ ಮಾಡ್ತಾಯಿದ್ದಾರೆ. ಇಲ್ಲಾಂದ್ರೆ ನಾವು ಹೆಂಗೋ ಮನೆಗಿನೇ ಕಟ್ಕೊಂಬ್ತಿದ್ವಿ. ಅತ್ಲಾಗೊಂದು ಸ್ವಲ್ಪನ ಮನೆಗಿನೇ ಕಟ್ಕೊಂಡು ಏನೋ ಮಾಡ್ತಿದ್ವಿ. ಇವಾಗ ಹೆಂಗೆ ಮಾಡಬೇಕಪ್ಪ ಅಂತ ಅನ್ನಿಸ್ತೈತಿ. ನೋಡ್ತಾ ಇರ್ರಿ ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.